ಮಿಡ್ಲ್ ಈಸ್ಟ್ ಮಧ್ಯಪ್ರಾಚ್ಯನಲ್ಲಿ ಆಗಿರುವಂತಹ ಎಲ್ಲ ಬೆಳವಣಿಗೆಗಳಿಂದಾಗಿ ಅನೇಕ ವಾಯು ತನ್ನ ಯಾನವನ್ನು ನಿಲ್ಲಿಸಿಬಿಟ್ಟಿವೆ. ಹಾಗಾಗಿ ಅನೇಕ ಕನ್ನಡಿಗರು ಪರದಾಡುವಂಥ ಪರಿಸ್ಥಿತಿ, ಭಾರತೀಯರು ಪರದಾಡುವಂಥ ಪರಿಸ್ಥಿತಿ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅನೇಕ ಪ್ರಯಾಣಿಕರೆಲ್ಲ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಕಾರಣ ಅಲ್ಲೆಲ್ಲೂ ಕೂಡ ವಿಮಾನಗಳು ಆಗ್ತಾ ಇಲ್ಲ, ಸೇವೆಯನ್ನು ಸ್ಥಗಿತಗೊಳಿಸ್ಬಿಟ್ಟಿವೆ. ಹಾಗಾಗಿ ನಮ್ಮ ಕನ್ನಡಿಗರು ಯಾವ ರೀತಿಯಾಗಿ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ ಇಲ್ಲಿದೆ ನೋಡಿರಿ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪರಿಸ್ಥಿತಿ, ಕನ್ನಡಿಗರ ಪರದಾಟ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ಈ ಭಾಗಗಳ ಹಲವು ವಾಯು ಪ್ರದೇಶ ತಾತ್ಕಾಲಿಕವಾಗಿ ಮುಚ್ಚಿರೋದ್ರಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ಅನೇಕ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿರುವ ಪರಿಣಾಮ ಏಷ್ಯಾ ಖಂಡದಲ್ಲಿ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ. ದುಬೈ, ಕತಾರ್, ಕುವೈತ್, ಸೌದಿ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ದುಬೈನಲ್ಲಿರುವ ಕನ್ನಡಿಗರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್, ಎಂಎಲ್ಸಿ ಭೋಜೇಗೌಡ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್, ಪುಲಿಕೇಶಿ ನಗರದ ಎಂಎಲ್ಎ ಶ್ರೀನಿವಾಸ್ ಸೇರಿದಂತೆ 150ಕ್ಕೂ ಹೆಚ್ಚು ಕನ್ನಡಿಗರು ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. ಅಬುದಾಬಿ ಏರ್ಪೋರ್ಟ್ನಲ್ಲಿ ಸಿಲುಕಿರುವ ಬಗ್ಗೆ ವಿಡಿಯೋ ಮೂಲಕ ಹಂಚಿಕೊಂಡಿರುವ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್, ಬೆಂಗಳೂರಿಗೆ ಹೊರಡಲು ಏರ್ಪೋರ್ಟ್ಗೆ ಬಂದಾಗ ಎಲ್ಲಾ ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಮುಂದಿನ ಮಾಹಿತಿಗಾಗಿ ಕಾಯುವಂತೆ ಸೂಚನೆ ಇದೆ. ಏರ್ ಸ್ಪೇಸ್ ಓಪನ್ ಆಗುವ ತನಕ ಇಲ್ಲೇ ಇರಬೇಕಾಗಿದೆ ಎಂದಿದ್ದಾರೆ. ಅಬುದಾಬಿ ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕೊಂಡಿದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಏರ್ ಸ್ಪೇಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ನಮ್ದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯುವಂಗಾಗಿದೆ. ನೆಕ್ಸ್ಟ್ 12 ಗಂಟೆ ತನಕ ಇರೋ ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಾನೂ ಹೇಳ್ತಾ ಇದ್ದಾರೆ. ಇನ್ನು ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಕೂಡ ದುಬೈ ವಿಮಾನ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಕುಟುಂಬ ಸಮೇತರಾಗಿ ಭೋಜೇಗೌಡ ದುಬೈಗೆ ತೆರಳಿದ್ರು. ಜೊತೆಗೆ ಪುಲಿಕೇಶಿ ನಗರ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್, ಕಾಂಗ್ರೆಸ್ ಮಹಿಳಾ ನಾಯಕಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಕೂಡ ಸಿಲುಕಿಕೊಂಡಿದ್ದಾರೆ. ಸದ್ಯಕ್ಕೆ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ಎಲ್ಲರಿಗೂ ನಾನು ದುಬೈಯಿಂದ ಮಾತಾಡ್ತಾ ಇದ್ದೀನಿ. ಇವಾಗ ವಾರ್ ಡಿಕ್ಲೇರ್ ಆಗಿರೋದ್ರಿಂದ ಅಂದ್ರೆ ನಮ್ಮ ಫ್ಲೈಟ್ಸ್ ಎಲ್ಲ ನಾಳೆದು ಕ್ಯಾನ್ಸಲ್ ಆಗಿದೆ. ನಾವೆಲ್ಲರೂ ಸೇಫ್ ಆಗಿದ್ದೀವಿ. ಆದ್ರೆ ಈಗ ಗೊತ್ತಾಯ್ತು ಕೆಲವರು ಏರ್ಪೋರ್ಟ್ ಅಲ್ಲಿ ಸ್ಟಕ್ ಆಗಿದ್ದಾರೆ, ಕ್ಯಾನ್ಸಲ್ ಆಗಿದೆ ಫ್ಲೈಟ್ಸ್ ಅಂತ. ಸದ್ಯಕ್ಕೆ ನಾಳೆನ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಆದ್ರೆ ನಾವೆಲ್ಲ ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ. ದುಬೈನಲ್ಲಿ ಸಿಲುಕಿದ ಬ್ಯಾಡ್ಮಿಂಟನ್ ಆಟಗಾರ್ತಿ ಘಟನೆಯ ಭೀಕರತೆ ಬಿಚ್ಚಿಟ್ಟ ಪಿವಿ ಸಿಂಧು. ಈ ಯುದ್ಧದ ಎಫೆಕ್ಟ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧುಗೂ ತಟ್ಟಿದೆ. ದುಬೈ ಏರ್ಪೋರ್ಟ್ನಲ್ಲಿದ್ದಾಗಲೇ ದಾಳಿ ಕೂಡ ನಡೆದಿದ್ದು, ಘಟನೆಯ ಭೀಕರತೆ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಹಂಚಿಕೊಂಡಿದ್ದು. ಈ ಅಗ್ನಿ ಪರೀಕ್ಷೆ ಮುಂದುವರಿಯುತ್ತಿದ್ದು ಪರಿಸ್ಥಿತಿ ಭಯಾನಕವಾಗ್ತಾ ಇದೆ. ಕೆಲವು ಗಂಟೆಗಳ ಹಿಂದೆ ನಾವು ವಿಮಾನ ನಿಲ್ದಾಣದಲ್ಲಿ ಸಿಲುಕಿದ್ದ ಸ್ಥಳದ ಬಳಿ ಸ್ಫೋಟ ಸಂಭವಿಸಿದೆ. ನನ್ನ ಕೋಚ್ ಹೊಗೆ ಮತ್ತು ಅವಶೇಷಗಳ ಹತ್ತಿರ ಇದ್ದ ಕಾರಣ ಆ ಪ್ರದೇಶದಿಂದ ಬೇಗನೆ ಓಡಿ ಹೋಗಬೇಕಾಯಿತು. ಇದು ನಮ್ಮೆಲ್ಲರಿಗೂ ಅತ್ಯಂತ ಭಯಾನಕ ಕ್ಷಣ. ನಾವೆಲ್ಲರೂ ಈಗ ಸುರಕ್ಷಿತರಾಗಿದ್ದೇವೆ ಮತ್ತು ಹೆಚ್ಚಿನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಆಟಗಾರ್ತಿ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ದುಬೈ ಪ್ರವಾಸಕ್ಕೆ ಹೋಗಿದ್ದ ಶಾಸಕ ಭರತ್ ರೆಡ್ಡಿ ಪರದಾಟ. ಏರ್ಪೋರ್ಟ್ನಲ್ಲಿ ಒಂದೇ ಕುಟುಂಬದ 15 ಜನ ಲಾಕ್. ಕನ್ನಡಿಗರ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ ನಾಗೇಂದ್ರ. ಇನ್ನು ಕುಟುಂಬದ ಜೊತೆ ದುಬೈ ಪ್ರವಾಸಕ್ಕೆ ತೆರಳಿದ್ದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸಹ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. 2 ದಿನಗಳ ಹಿಂದೆ ಕುಟುಂಬ ಸಮೇತರಾಗಿ ದುಬೈಗೆ ತೆರಳಿದ್ರು. ಭರತ್ ರೆಡ್ಡಿ ಉಳಿದುಕೊಂಡ ಹೋಟೆಲ್ನ ಸಮೀಪವೇ ಮಿಸೈಲ್ ದಾಳಿ ನಡೆದಿದೆ ಎನ್ನುವ ಮಾಹಿತಿ ಸಿಕ್ಕಿದ್ದು, ಶಾಸಕರು ಹೋಟೆಲ್ನಲ್ಲಿ ಸೇಫ್ ಆಗಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ದುಬೈ ಪ್ರವಾಸಕ್ಕೆ ತೆರಳಿದ್ದ ಬಳ್ಳಾರಿ ಜಿಲ್ಲೆಯ 35 ಪ್ರವಾಸಿಗರು ದುಬೈನಲ್ಲಿ ಸಿಲುಕಿದ್ದಾರೆ. ದುಬೈನಿಂದ ಭಾರತಕ್ಕೆ ಬರಬೇಕಾಗಿದ್ದ ಎಲ್ಲಾ ವಿಮಾನಗಳ ಹಾರಾಟ ರದ್ದು ಮಾಡಲಾಗಿದೆ. ಹೀಗಾಗಿ ಪ್ಯಾಕೇಜ್ ಸಿಸ್ಟಮ್ನಲ್ಲಿ ಪ್ರವಾಸಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಭಾರತಕ್ಕೆ ವಾಪಸ್ ಬರಲಾರದೆ ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತನಾಡಿ ಶಾಸಕ ಭರತ್ ರೆಡ್ಡಿ ಹಾಗೂ ಬಳ್ಳಾರಿ ಕ್ಷೇತ್ರದ ಜನರ ಬಗ್ಗೆ ತಿಳಿಸಿದ್ದು, ಆದಷ್ಟು ಬೇಗ ಅವರನ್ನು ವಾಪಸ್ ಕರೆತರುವ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ನಾಗೇಂದ್ರ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಘಟನೆಯ ವಿವರ ಪಡೆದುಕೊಂಡಿದ್ದು, ಮುಖ್ಯ ಕಾರ್ಯದರ್ಶಿ ಜೊತೆ ಮಾತನಾಡುವುದಾಗಿ ತಿಳಿಸಿದ್ದಾರೆ. ಅಲ್ಲ, ಅದೇ ನಮ್ಮ ಬಳ್ಳಾರಿಯವರು ಒಂದು 57 ಜನ ದುಬೈಲಿ ಸಿಗಾಕೊಂಡಾರಲ್ಲ ಈಗ. ಅದೇ ಈಗ ತಾವು ಅದೇ ನಮ್ಮ ಇವ್ರು ಅಂಜು ಪರ್ವೇಸ್ ಅವ್ರಿಗೆ ಮಾತಾಡ್ತಾರಂತಣ್ಣ. ಈಗ 57 ಜನ ಪಾಪ, ಅದರಲ್ಲಿ 25 ಜನ ಹೆಣ್ಮಕ್ಳಿದಾರಣ್ಣ. ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ಗೆ ಬರೋಷ್ಟೊಳಗೆ ಅವ್ರಿಗೆ ಏರ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ನಾವು ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ ಈಗ 57 ಜನ. ಅದರಲ್ಲಿ ಬಳ್ಳಾರಿಯವರು ಒಂದು 32 ಜನ ನಮ್ಮ ಕ್ಷೇತ್ರದವ್ರೆ. ಮತ್ತೆ ಆಮೇಲೆ ಇವರು ಸಿರುಗುಪ್ಪದವರು ಒಂದು 20 ಜನ, ಎಲ್ಲ 52 ಜನ ಆಗ್ಯಾರಣ. ಅದ್ರ
ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರೋ ಇಂತ್ಲೊಂಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆನ್ಸ್ ಕಮಿಷನರ್ ಮಾತಾಡಿದ್ರಂತಾನ ಅವರು ತಮ್ಮ ಗಮನ ಬಂದ್ ಮಾಡಿದಿರಣ್ಣ. ಎಲ್ಲ ಏರ್ಪೋರ್ಟ್ ಅಲ್ಲೇ ಬಂದ್ ಮಾಡಿಬಿಟ್ಟಿರಣ್ಣ ಮಾರ್ಚ್ 2ನೇ ತಾರೀಕುವರೆಗೆ. ಏರ್ ಸ್ಟ್ರೈಕ್ ಆಗಿದೆ ಅಣ್ಣ ಅಲ್ಲಿ. ಆಮೇಲೆ ನಮ್ ಭರತ್ ರೆಡ್ಡಿನೂ ಅಲ್ಲೇ ಇದ್ದಾನಂತ. ಹೌದಣ್ಣ. ಅವ್ರು ಯಾರ್ಯಾರು ಹೋಗಿದ್ರೋ ಗೊತ್ತಿಲ್ಲ ಅಣ್ಣ, ಅವ್ರ ಫ್ಯಾಮಿಲಿ ಹೋಗಿದಾರ ಅಂತ ಹೇಳ್ತಾ ಇದ್ದ ನನಗೆ. ಬಟ್ ಇವ್ರು ಪಾಪ ಇವರೆಲ್ಲ ಹೋಗಿದ್ದವರು ಒಂದು 52 ಜನ ನಮ್ ಟೂರ್ಗ್ ಅಂತ ಹೇಳಿ ಹೋಗಿದಾರಣ್ಣ. ನಮ್ಮವರು ಪಾಪ ಎಲ್ಲ ರೈತರು ಇದಾರಣ್ಣ ಅವರು. ಅದಕ್ಕೆ ತಾವು ಮಾತಾಡಿದ್ರಿ ಅಂತ ಹೇಳಿನಿ ನನಗೆ. ಮಾತಾಡ್ತೀನಿ ನಾನು ಈ ಕೂಡ್ಲೆ. ಅಣ್ಣ CS ಒಂದ್ಸರ್ತಿ ಮಾತಾಡ್ಬಿಟ್ಟಣ ಸ್ವಲ್ಪ. ಇನ್ನು ದುಬೈಗೆ ಹೋಗಿದ್ದ ಬಳ್ಳಾರಿಯ 35 ಜನರಲ್ಲಿ ಯಾಳ್ಪಿ ಪಂಪನಗೌಡ ಕುಟುಂಬದ 15 ಮಂದಿ ಸಿಲುಕಿದ್ದಾರೆ. ಯಾವುದೇ ಆತಂಕ ಇಲ್ಲ, ನಾವು ಸುರಕ್ಷಿತವಾಗಿದ್ದೇವೆ ಎಂದು ಕುಟುಂಬಸ್ಥರ ಜೊತೆ ಸಂಪರ್ಕಕ್ಕೆ ಬಂದು ತಿಳಿಸಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಪಂಪನಗೌಡ ಪುತ್ರ ದಿವಾಕರ್, ಶಾಸಕ ನಾಗೇಂದ್ರ ಸಂಪರ್ಕ ಮಾಡಿದ್ದಾರೆ. ವಿಮಾನ ಹಾರಾಟ ಆರಂಭವಾದ ಬಳಿಕ ವಾಪಸ್ ಬರುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಹಾಸನ ಪ್ರಯಾಣಿಕರು ಅತಂತ್ರ, ಶಾರ್ಜಾ ಏರ್ಪೋರ್ಟ್ನಲ್ಲೇ ಸಿಲುಕಿ ಆತಂಕ. ಇನ್ನು ಶಾರ್ಜಾ ವಿಮಾನ ನಿಲ್ದಾಣದಲ್ಲಿ ದಾವಣಗೆರೆ ಪ್ರವಾಸಿಗರು, ಹಾಸನ ಪ್ರವಾಸಿಗರು ಸಂಕಷ್ಟಕ್ಕೀಡಾಗಿದ್ದಾರೆ. ದಾವಣಗೆರೆಯ ಜಗಳೂರು ತಾಲೂಕು ತೋರಣಘಟ್ಟ ಗ್ರಾಮದ 15 ಜನ ಪ್ರವಾಸಿಗರು ಫೆಬ್ರವರಿ 23ರಂದು ದುಬೈಗೆ ಹೋಗಿದ್ದರು. ಫ್ಲೈಟ್ ಕ್ಯಾನ್ಸಲ್ ಆಗಿ ಹೋಟೆಲ್ ಒಂದರಲ್ಲಿ ಸುರಕ್ಷಿತವಾಗಿದ್ದಾರೆ. ಆದರೆ ದುಬೈನಲ್ಲಿ ಶಾಪಿಂಗ್ ಮಾಡಿ ಹಣ ಖಾಲಿಯಾಗಿದ್ದು ದುಬಾರಿ ಹೋಟೆಲ್ ಶುಲ್ಕ ಭರಿಸಲಾಗದೆ ತಾಯ್ನಾಡಿಗೆ ಬರಲಾಗದೆ ಪರದಾಡ್ತಾ ಇದ್ದಾರೆ. ಇವರಲ್ಲಿ ವಯಸ್ಸಾದವರೇ ಇದ್ದು ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ ಹಲವು ಮಂದಿ ಸಹ ದುಬೈನಲ್ಲಿ ಸಿಲುಕಿದ್ದಾರೆ. ಅರಸೀಕೆರೆಯ ಜಯಂತ್ ಅಂಡ್ ಟೀಮ್ ಸಹ ಸಿಲುಕಿ ಪರದಾಡುವಂತಾಗಿದೆ. ಸದ್ಯ ದುಬೈನ ಹೋಟೆಲ್ನಲ್ಲಿದ್ದು ಭಾರತಕ್ಕೆ ಹೋದರೆ ಸಾಕು ಎಂಬ ಆತಂಕದಲ್ಲಿ ಪ್ರವಾಸಿಗರು ಇದ್ದಾರೆ. ನಾವು ಸೇಫ್ ಆಗಿದ್ದೀವಿ, ನಮಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಬೇರೊಂದು ವಿಮಾನ ವ್ಯವಸ್ಥೆ ಮಾಡುವುದಾಗಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ ಅಂತ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರಿಂದ ಮಾಹಿತಿ ಲಭ್ಯವಾಗಿದೆ. ಈಗ ಯಾವುದೇ ತರಹದ ಆತಂಕ ಇಲ್ಲ. ಜೈಶಂಕರ್ ಜಿ ಅವರು ಸಹ ಒಂದು ಟ್ವೀಟ್ ಮುಖಾಂತರ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಭಾರತೀಯರು ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಸಹ ಈ ಒಂದು ಸಂದರ್ಭದಲ್ಲಿ ಯಾರು ಭಾರತೀಯರು ಹೆದರುವಂತ ಅವಶ್ಯಕತೆ ಇಲ್ಲ, ಎಲ್ಲಾ ಪ್ರವಾಸಿಗರನ್ನ ಸೇಫ್ ಆಗಿ ತರಂತ ಜವಾಬ್ದಾರಿ ನಾವು ತಗೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಸರ್ಕಾರಕ್ಕೆ ಅವರು ಮಾತಾಡಿ ಈ ಒಂದು ದಿನ 3 ಗಂಟೆಗೆ ಮಧ್ಯಾಹ್ನ ಮೀಟಿಂಗ್ ಕಾನ್ಫರೆನ್ಸ್ ಅಲ್ಲಿ ಏನನ್ನ ಡಿಸೈಡ್ ಆಗುತ್ತೆ. ದುಬೈನಲ್ಲಿ ಸಿಲುಕಿದ ಕನ್ನಡಿಗ ಟೆಕ್ಕಿ ಸುರಕ್ಷಿತವಾಗಿರುವೆ ಎಂದು ವಿಡಿಯೋ ಸಂದೇಶ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆರಂಭವಾದ ಹಿನ್ನೆಲೆಯಲ್ಲಿ ಹಲವು ಪ್ರಯಾಣಿಕರು ದುಬೈನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಭಾಗದ ಟೆಕ್ಕಿ ಗಿರೀಶ್ ಕೆರೂರು ದುಬೈನ ಅಬುದಾಬಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ನಿನ್ನೆ ಬೆಂಗಳೂರಿನಿಂದ ಪ್ಯಾರಿಸ್ಗೆ ಪ್ರಯಾಣ ಮಾಡಬೇಕಿದ್ದ ಗಿರೀಶ್ ದುಬೈಗೆ ತೆರಳಿ ಅಲ್ಲಿಂದ ಪ್ಯಾರಿಸ್ಗೆ ಹೋಗಬೇಕಾಗಿತ್ತು. ಆದರೆ ಯುದ್ಧಾರಂಭ ಹಿನ್ನೆಲೆಯಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿ ಅಬುದಾಬಿಯಲ್ಲೇ ಉಳಿಯುವಂತಾಗಿದೆ. ಸದ್ಯ ಗಿರೀಶ್ ಸುರಕ್ಷಿತವಾಗಿದ್ದು ವಿಮಾನ ಹಾರಾಟ ಆರಂಭದ ಬಳಿಕ ಮರಳುವುದಾಗಿ ತಿಳಿಸಿದ್ದಾರೆ. ಎಲ್ಲ ಫ್ಲೈಟ್ಸು ಅಬುದಾಬಿಯಿಂದ ಕ್ಯಾನ್ಸಲ್ ಆಗಿದ್ದಾವೆ ಅಂತ ಹೇಳಿ ಒಂದು ಸ್ವಲ್ಪ ನಾವು ಹೋಟೆಲ್ಲು ಅದು ಏನಾದರೂ ಅರೇಂಜ್ ಮಾಡ್ತೀವಿ, ವೇಟ್ ಮಾಡಿ ಅಂತ ಹೇಳಿದರು. ಸರಿ ಅಂತ ಒನ್ ಅವರಲ್ಲೇ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದ್ವಿ. ನೆಕ್ಸ್ಟು ನಮ್ಮ ಬ್ಯಾಗೇಜ್ ಎಲ್ಲ ತೊಗೊಂಡು ಕೊನೆಗೆ ಹೋಟೆಲ್ ಅರೇಂಜ್ ಮಾಡಿದರು ಎತಿಹಾದ್ ಏರ್ವೇಸ್ನವರು. ಸದ್ಯಕ್ಕೆ ಅಬುದಾಬಿಯಿಂದ ಸ್ವಲ್ಪ ದೂರ ಒಂದು ಯಾವುದೋ ಹೋಟೆಲ್ ಅರೇಂಜ್ ಮಾಡಿದ್ದಾರೆ, ಅಲ್ಲಿದ್ದೀವಿ. ಸದ್ಯಕ್ಕಂತೂ ಇದು ಸೇಫ್ ಇದೆ ಪ್ಲೇಸು, ತೊಂದರೆ ಏನಿಲ್ಲ. ಬಟ್ ರಿಟರ್ನ್ ಬರೋದು ಇಟ್ ಈಸ್ ನಾಟ್ ವೆರಿ ಕ್ಲಿಯರ್. ಏನಾಗ್ತೋ, ಯಾವಾಗ ಫ್ಲೈಟ್ ಆಪ್ರೇಷನಲ್ಲಿರ್ತಾವೋ ಗೊತ್ತಿಲ್ಲ. ಸೊ ಆದಷ್ಟು ಏನಾದರೂ ಅಟ್ಲೀಸ್ಟ್ ವಾಪಸ್ ಇಂಡಿಯಾಕ್ಕಾದರೂ ಬರೋಕ್ಕೆ ಏನಾದರೂ ಫ್ಲೈಟ್ ಸಿಕ್ಕರೂ ನಾವು ಬರೋಣ ಅಂತ ಪ್ಯಾರಿಸ್ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡು ಅಟ್ಲೀಸ್ಟ್ ಇಂಡಿಯಾಕ್ಕಾದರೂ ವಾಪಸ್ ಬರಬೇಕು ಅಂತ. ಇನ್ನು ಗಿರೀಶ್ ಕುಟುಂಬ ಆತಂಕದಲ್ಲಿದ್ದು ಸಹೋದರ ಸುರಕ್ಷಿತವಾಗಿ ಮರಳುವಂತಾಗಲಿ ಅಂತ ಆಶಿಸಿದ್ದಾರೆ. ಅಲ್ಲದೆ ಸರ್ಕಾರವು ಸುರಕ್ಷಿತವಾಗಿ ಕರೆತರಲಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಅಬುದಾಬಿ ಇಳಿದ ತಕ್ಷಣ ಒಂದು 1 ಅವರಲ್ಲಿ ಏನೋ ಅವ್ರಿಗೆ ಸ್ಟಾರ್ಟ್ ಆಗಿದೆ ಸರ್. ಅಲ್ಲಿ ಆವಾಗ ಮೆಸೇಜ್ ಮಾಡಿದರು ಆಲ್ ಫ್ಲೈಟ್ಸು ಸಸ್ಪೆಂಡೆಡ್ ಅಂತ. ಇದೇನಪ್ಪ ಅಂತ ಹೇಳಿ ಫೋನ್ ಮಾಡ್ಬೇಕಾದ್ರೆ ಮೊದಲು ಕನೆಕ್ಟ್ ಆಗಲಿಲ್ಲ ಸರ್. ಆಮೇಲೆ ಕನೆಕ್ಟ್ ಆದಮೇಲೆ ಸ್ವಲ್ಪ ಹೀಗೆಲ್ಲ ಹೇಳಿದರು. ಈ ಸದ್ಯಕ್ಕಂತೂ ಎಲ್ಲ ಫ್ಲೈಟ್ಸು ಸಸ್ಪೆಂಡ್ ಆಗ್ಯಾವು, ನಾವು ಏರ್ಪೋರ್ಟ್ದಾಗ ಅದೀವಿ, ಸೇಫ್ ಆಗಿದ್ದೀವಿ, ಮುಂದಿನ ಅಪ್ಡೇಟ್ ನಾ ಏನಿದ್ರು ಮಾಡ್ತೀನಿ ಅಂತಂದರು. ಬಟ್ ವಾಟ್ಸಪ್ ವಿಡಿಯೋ ಕಾಲ್ ಅದು ಎಲ್ಲ ಬ್ಲಾಕ್ ಆಗಿದೆ ಸರ್, ಅದೇನು ರೀಚ್ ಆಗಲಿಲ್ಲ. ಬಟ್ ವಾಯ್ಸ್ ಕಾಲ್ ಮಾಡ್ಬೋದು, ಮಾತಾಡಿದ್ದೀನಿ ಸರ್. ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರಬೇಕಾಗಿದ್ದ ವಿಮಾನ ಹಾರಾಟ ಸ್ಥಗಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ದುಬೈ, ಅಬುದಾಬಿ, ದಮ್ಮನ್, ದೋಹಾಗೆ ಹೊರಡಬೇಕಿದ್ದ ವಿಮಾನಗಳು ರದ್ದಾಗಿವೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದ ಸುಮಾರು 10 ವಿಮಾನಗಳ ಹಾರಾಟ ರದ್ದಾಗಿದೆ. ಹೀಗಾಗಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಒಟ್ಟಾರೆ ಯುದ್ಧದ ದಾಳಿ ಪ್ರತಿದಾಳಿ ನಿಲ್ಲುವ ತನಕ ವಿಮಾನಯಾನ ಆರಂಭ ಆಗಲ್ಲ. ಹೀಗಾಗಿ ಅಲ್ಲಿ ಸಿಲುಕಿರುವವರ ಪರದಾಟ ಮುಂದುವರಿಯುವ ಸಾಧ್ಯತೆ ಇದ್ದು ಸುರಕ್ಷತೆ ದೃಷ್ಟಿಯಿಂದ ಸ್ಥಳೀಯ ಸರ್ಕಾರಗಳ ಸೂಚನೆಯಂತೆ ಇರಬೇಕಿದೆ.
ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.